ವೆಲ್ಕಮ್ ಟು ಲಕ್ಷ್ಮೀ ಪ್ರಪಂಚ. ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಹಬ್ಬ ಇದ್ದಿದ್ದರಿಂದ ಬಟ್ಟೆ ಜಾಸ್ತಿನೇ ಇದ್ವು. ಹಂಗೂ ಹಬ್ಬದ ದಿನ ಇದನ್ನು ಸ್ಟಿಚ್ ಮಾಡಿದ್ದೀನಿ. ಹಬ್ಬ ಎಲ್ಲ ಆದಮೇಲೆ ಥ್ರೆಡ್ ಪೈಪಿಂಗು ಮೀಶೋನಲ್ಲಿ ಬೈ ಮಾಡಿದ್ದೆ. ನಾನು ರೆಡಿದೇನೆ. ಮೇಯ್ನು ಅಳತೆ ಕಟ್ ಮಾಡ್ಕೊಂಡಿದ್ನಲ್ಲ, ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಅದನ್ನ ಲೇಸ್ ಇಟ್ಟು ಫುಲ್ ಎಲ್ಲ ಬ್ಲೌಸ್ ಎಲ್ಲ ತಗೊಂಡ್ರೆ ನೀಟಾಗಿ ಬರಲ್ಲ. ಲೈನಿಂಗ್ ಮೇಲೆ ಈ ಥರ ಅಟ್ಯಾಚ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಸ್ಟಿಚ್ ಮಾಡಬೇಕು. ಅಂಗಡಿಲಾದರೆ ಲೇಸಿಂದು ಜಾಸ್ತಿನೇ ರೇಟ್ ಇರುತ್ತೆ. ಮೀಶೋನಲ್ಲಿ ಬೈ ಮಾಡಿದ್ದಕ್ಕೆ ಕಡಿಮೆನೇ ಇತ್ತು. 10 ಕಲರ್ ಬಂದಿತ್ತು. 9 ಮೀಟರ್ ಇದೆ. ಹಬ್ಬ ಇದ್ದಿದ್ದಕ್ಕೆ ಫುಲ್ ಬಟ್ಟೆ ಜಾಸ್ತಿನೇ ಇದ್ವು. ಸರಿಯಾಗಿ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಇದು ನನಗೂ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಚಾನಲ್ ಬೇರೆ ಡಿಲೀಟ್ ಮಾಡಿದ್ದಕ್ಕೆ ಬೇಜಾರಲ್ಲಿದ್ದು, ಅದಕ್ಕೆ ಶಾರ್ಟ್ ವಿಡಿಯೋನೇ ಹಾಕ್ತಿದ್ದೆ. ಮುಂಚೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರೋ ಈಗಲೂ ಮಾಡಿ. ನೋಡ್ತಾ ಇರ್ಬೋದು ನೀವು, ಈ ಥರ ಹೊಲ್ಕೊಂಡ್ರೆ ಫುಲ್ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಲೈನಿಂಗಿಗೆ ಸ್ಟಿಚ್ ಮಾಡ್ಕೊತಾ ಹೋಗಬೇಕು. ಒಬ್ಬೊಬ್ಬರು ಟೆನ್ಷನ್ನ ಚೇಂಜ್ ಮಾಡಿ ಹಾಕ್ಕೊತಾರೆ. ನಾನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ, ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕೆ ಥ್ರೆಡ್ ಪೈಪಿಂಗು ಸ್ಮೂತಾಗಿದೆ ಅದು ಬಟ್ಟೆ, ಅದಕ್ಕೆ ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಫುಲ್ ಸ್ಟಿಚ್ ಮಾಡಿದ್ದಾಯಿತು. ಇವಾಗ ಲೈನಿಂಗಿಗೆ ಪಿನ್ ಹಾಕ್ಕೊಂಡು ನಾನು ಪೀಸು ಜರುಗಾಡುತ್ತೆ ಅಂತ ಪಿನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬರೋರು ಹಂಗೆ ಸ್ಟಿಚ್ ಮಾಡ್ತಾರೆ, ಆದರೂ ಪಿನ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದು. ಗುಂಡು ಸೂಜಿ ಇದ್ರೆ ಹಾಕ್ಕೊಳ್ರಿ. ನಾನೆಲ್ಲ ಕಳ್ದಾಕ್ಬಿಟ್ಟಿದ್ದೀನಿ, ಅದಕ್ಕೆ ಪಿನ್ನೇ ಹಾಕ್ಕೊತಾ ಇದ್ದೀನಿ. ಇವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ. ಮುಂಚೆ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿರ್ತೀವಲ್ಲ, ಅದ್ರ ಮೇಲೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಆವಾಗ ಈಸಿ ಆಗುತ್ತೆ. ಕೆಳಗಡೆ ಪೀಸು ನೋಡ್ಕೊತಾ ಇರ್ಬೇಕು. ಆಮೇಲೆ ಲೂಸ್ ಬರ್ತೈತೆ. ನೀಟಾಗಿ ಜರುಗಿಸ್ಕೊಂಡು ಹೊಲಿತಾ ಇರಬೇಕು. ಇಲ್ಲಿ ಬಿಚ್ಚಿ ಹೊಲಿಬೇಕಾಗುತ್ತೆ, ಆ ಥರನೂ ಆಗುತ್ತೆ. ಫಸ್ಟೇ ಲೈನಿಂಗಿನ ಮೇಲೆ ಹೊಲ್ಕೊಂಡಿರೋದ್ರಿಂದ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಮುಂಚೆಲೇ ಸ್ಟಿಚ್ಚಿಂಗ್ ಮೇಲೇ ಸ್ಟಿಚ್ ಮಾಡ್ತಾ ಹೋದರೆ ನೀಟಾಗಿ ಬಂದುಬಿಡುತ್ತೆ. ಫುಲ್ ಎಲ್ಲ ಒಂದೇ ಸಲ ಇಟ್ಕೊಂಡು ಸ್ಟಿಚ್ ಮಾಡ್ತೀವಿ ಅಂದರೆ ಟೈಮ್ ಹಿಡಿಯುತ್ತೆ, ಟೈಮ್ ಆಗುತ್ತೆ. ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡಿಲ್ಲ. ಹೊಲ್ದೆ ಸ್ಟಿಚ್ ಆದಮೇಲೆ ಎಲ್ಲ ಕಟ್ ಮಾಡಿ ಹಾಕ್ತೀನಿ. ಅದಕ್ಕೆ ಮೇನ್ ಹಿಂದೆನೂ ಕಟ್ ಮಾಡ್ಕೊಂಡಿಲ್ಲ. ಸ್ಟಿಚ್ ಮಾಡಾದ್ಮೇಲೆ ಕಟ್ ಮಾಡೋಣ ಅಂತ ಹಂಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಲೈನಿಂಗ್ ಒಂದೇ ಮೆಜರ್ಮೆಂಟಲ್ಲಿ ಕಟ್ ಮಾಡ್ಕೊಂಡಿರ್ತೀನಿ. ನೋಡಿ, ಇವಾಗ ಎಷ್ಟು ಬೇಗ ಆಯಿತು ಅಂತ. ಫುಲ್ ಫಿನಿಶಿಂಗಲ್ಲಿ ಬಂತು. ನೋಡಿ, ಇವಾಗ ಮೇನ್ ಅದು ಫುಲ್ಲು ಪೀಸ್ನ ಕಟ್ ಮಾಡ್ಕೊತೀನಿ. ಇದು ಹಬ್ಬದ ದಿನ ಹೊಲ್ದಿದ್ದು. ಹಬ್ಬ ಮಾಡಾದ್ಮೇಲೆ ಯಾರೋ ಮಧ್ಯಾಹ್ನ ಬೇಕು ಅಂತ ಹೇಳಿದ್ರು, ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂತ. ಅದಕ್ಕೆ ಹಬ್ಬ ಎಲ್ಲ ಮಾಡಿದಾದ್ಮೇಲೆ ಸ್ಟಿಚ್ ಮಾಡಿದ್ದೆ. ಇವಾಗ ಕಟ್ ಮಾಡ್ತಾಯಿದ್ದೀನಿ. ಟೈಲರ್ಸ್ಗಳಿಗೆ ಹಬ್ಬದ ದಿನವೂ ಫ್ರೀ ಇರಲ್ಲ. ಬರೀ ಸ್ಲೀವ್ ಹಾಕೋವು ನೈಟಿ ಸ್ಟಿಚ್ ಮಾಡೋವೇ ಹಿಡಿತವೆ. ಹಬ್ಬ ಇನ್ನು ಬೆಳಗ್ಗೆ ನನಗೆ ನೈಟು 12 ಗಂಟೆವರೆಗೂ ಬರೀ ಸ್ಲೀವ್ ಹಾಕೋವೇ ಇದ್ವು. ಬ್ಲೌಸ್ ಹೊಲಿಯೋಕ್ಕೆ ಟೈಮ್ ಇರಲಿಲ್ಲ. ಅವ್ರು ಲೇಟಾಗಿ ಅಲ್ವಾ ಹೇಳಿರೋದು ಅಂತ ಹೇಳಿ ಹಬ್ಬ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಇವಾಗ ಕಟ್ ಮಾಡಿದ್ದೆಲ್ಲ ಆಗೋಯ್ತು. ನ್ಯಾಚ್ ಹೊಡ್ಕೋಬೇಕು. ನ್ಯಾಚ್ ಹೊಡ್ಕೊಳ್ಳಿಲ್ಲ ಅಂದರೆ ನೀಟಾಗಿ ಬರೋಲ್ಲ, ಪೈಪಿಂಗ್ ನೀಟಾಗಿ ಕೂರಲ್ಲ. ಹೊಲಿಗೆ ಕಟ್ ಮಾಡಬೇಡ್ರಿ ನ್ಯಾಚ್ ಹೊಡೆಯುವಾಗ. ಹೊಲಿಗೆ ಹತ್ರ ಹೋಗಂಗೆ ಕಟ್ ಮಾಡಬೇಕು, ಆದರೆ ಹೊಲಿಗೆ ಕಟ್ ಆಗಬಾರ್ದು. ಆ ಥರ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಹೊಲಿಗೆ ಕಟ್ಟಾಗುತ್ತೆ, ಮತ್ತೆ ಹೊಲಿಗೆ ಹಾಕೋಬೇಕು. ಆವಾಗ ಹಿಂದೆ ಬೆನ್ನು ಡೀಪು ಸರಿಯಾಗಿ ಕಾಣಿಸಲ್ಲ ಒಂದೇ ಸಮಕ್ಕೆ. ಹಬ್ಬ ಇದ್ದಿದ್ದರಿಂದ ಜಾಸ್ತಿ ಬಟ್ಟೆ ಇದ್ವು. ಇನ್ನು ನಮ್ಮೂರಾಗ ಹಬ್ಬ ಆದಮೇಲೆ 15 ದಿನಕ್ಕೆ ಜಾತ್ರೆ ಇರುತ್ತೆ. ಅವಾಗ ಇದ್ದಿದ್ದು ಜಾಸ್ತಿ ಇರ್ತವೆ, ಹಬ್ಬಕ್ಕೆ ಕಡಿಮೆನೇ. ಆದರೂ ಇವಾಗ ಸ್ಲೀವ್ ಹಾಕೋವು ಜಾಸ್ತಿ ಇದ್ವು, ಬ್ಲೌಸ್ಗಳು ಕಮ್ಮಿನೇ. ಜಾತ್ರೆಗಾದರೆ ಜಾಸ್ತಿ ಬ್ಲೌಸ್ ಇರ್ತವೆ. ಇವಾಗ ನೋಡಿ, ತಿರುವಾಕಿ ಪೈಪಿ ಮೇಲೆ ಕಿನಾರಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಕಿನಾರಿ ಸ್ಟಿಚ್ ಮಾಡಬೇಕು, ಆವಾಗ ನೀಟಾಗಿ ಕಾಣಿಸುತ್ತೆ, ಫುಲ್ ಫಿನಿಶಿಂಗಾಗಿ ಕಾಣಿಸುತ್ತೆ. ಜಾತ್ರೆಗೂ ಹಬ್ಬಕ್ಕೂ 15 ದಿನ ಡಿಫ್ರೆನ್ಸ್ ಇರೋದ್ರಿಂದ ಜಾತ್ರೆಗೆ ಎಲ್ಲ ಜಾಸ್ತಿ ಬಟ್ಟೆ ತಂತಾರೆ. ಹಬ್ಬಕ್ಕೆ ಕಡಿಮೆನೇ ತಗೊಳೋದಿಲ್ಲಿ. ಆವಾಗ ಇದ್ದಿದ್ದು ಜಾಸ್ತಿ ಬಟ್ಟೆ ಇರ್ತವೆ. ರಾಮದೇವ್ರ ಜಾತ್ರೆ ಇರುತ್ತೆ ಆವಾಗ, ಅದಕ್ಕೆ